ನೋ ಕಾಂಟ್ಯಾಕ್ಟಲ್ಲಿ ಯಾರೆಲ್ಲ ಇದ್ದೀರಾ ಅವರಿಗೋಸ್ಕರ ಈ ರೀಡಿಂಗ್ ಆಗಿದೆ. ನಿಮ್ಮ ಪರ್ಸನ್ ಮನಸ್ಸಲ್ಲಿ ಏನಿದೆ ಅನ್ನುವಂತಹದ್ದನ್ನು ನೋಡೋಣ. ನಿಮ್ಮ ಕ್ರಶ್ ಆಗಿರ್ಬೋದು ಅಥವಾ ಯಾರು ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ ಅವರಿಗೋಸ್ಕರ ಈ ರೀಡಿಂಗ್ ಆಗಿದೆ. ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಕ್ರಶ್ ಅಥವಾ ನಿಮ್ಮ ಪರ್ಸನನ್ನು ನೆನಪು ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಈಗ ನೀವು ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ, ಆದರೆ ಅವರ ಮನಸ್ಸಲ್ಲಿ ನೀವಿದ್ದೀರಾ ಇಲ್ವಾ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ. ಖಂಡಿತವಾಗ್ಲೂ ನಿಮ್ಮ ಮೇಲೆ ಪ್ರೀತಿ ತುಂಬಾ ಇದೆ, ಹಾಗೆ ತುಂಬ ದುಃಖದಲ್ಲಿ ಇದ್ದಾರೆ, ನಿಮ್ಮನ್ನು ಮಿಸ್ ಮಾಡಿಕೊಂಡು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಪ್ರೀತಿ ಖಂಡಿತವಾಗ್ಲೂ ಇದೆ, 100% ಇದೆ ಅನ್ನುವಂತಹದ್ದೇ ನನಗೆ ಇಲ್ಲಿ ತಿಳಿತಾ ಇದೆ. ನಿಮ್ಮ ಕ್ರಶ್ ಆಗಿರ್ಬೋದು ಅಥವಾ ನೀವು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಆದರೆ ನಿಮ್ಮ ಜೊತೆಯಲ್ಲಿ ಬಾಳಬೇಕು ಅನ್ನುವಂತಹ ಮನಸ್ಥಿತಿಯೇ ಅವರಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಇದು ಮ್ಯಾರೇಜ್ ಆಗಿರುವಂತಹವರಿಗೂ ಕೂಡ ಅನ್ವಯಿಸುತ್ತೆ. ಯಾರಿಗೆ ರೆಸೊನೇಟ್ ಆಗ್ತಾ ಇದೆ ಅವರು ಕಂಟಿನ್ಯೂ ಮಾಡಿ, ನಿಮಗೆ ರೆಸೊನೇಟ್ ಆಗ್ತಾ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಯಾರು ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಇರ್ತೀರಾ ಅವರಿಗೆ ನಿಮಗೆ ಇದು ರೆಸೊನೇಟ್ ಆಗುತ್ತೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕೆಲವೊಬ್ಬರ ಜೀವನದಲ್ಲಿ ಭಾಳಷ್ಟು ದುಃಖಗಳು ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ಆ ಕಾರಣದಿಂದ ಅವರು ಮತ್ತೆ ತುಂಬ ಹಣಕಾಸಿನ ಸಮಸ್ಯೆ ಎದುರಿಸ್ತಾ ಇದ್ದಾರೆ, ಹಾಗೆ ಅವರ ಜೀವನದಲ್ಲಿ ಕೆಲವೊಂದು ರೀತಿಯ ಪ್ರಾಬ್ಲಮ್ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಹತ್ರ ಶೇರ್ ಮಾಡಿಕೊಳ್ಳಿಕ್ಕೆ ಆಗದೇ ಇರುವಂತಹ ಕೆಲವೊಂದು ಕಾರಣಗಳು ಕೂಡ, ಸಮಸ್ಯೆಗಳು ಅವರ ಜೀವನದಲ್ಲಿ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ಹಾಗೆ ಥರ್ಡ್ ಪಾರ್ಟಿ ಕೂಡ ಖಂಡಿತವಾಗ್ಲೂ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಪ್ರೀತಿ ನಿಮ್ಮ ಮೇಲೆ 100% ಇದೆ, ಆದರೆ ಥರ್ಡ್ ಪಾರ್ಟಿಯಿಂದನೂ ಕೂಡ ಕೆಲವೊಬ್ಬರು ಇಲ್ಲಿ ನಿಮ್ಮ ಜೊತೆ ಬಾಳಲಿಕ್ಕೆ ಆಗ್ತಾ ಇಲ್ಲ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ, ಕನೆಕ್ಟ್ ಆಗಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಕೆಲವೊಬ್ಬರಿಗೆ ಇಲ್ಲಿ ನೆಗೆಟಿವಿಟಿ ಅನ್ನುವಂತಹದ್ದು ತುಂಬಾ ಇದೆ. ಅವರ ಮನಸ್ಥಿತಿ ಅನ್ನುವಂಥದ್ದು ಎಲ್ಲೋ ಒಂದು ರೀತಿ ತುಂಬ ದುಃಖದಲ್ಲಿ ಇದ್ದಾರೆ. ಕೆಲವೊಂದು ಅವರ ಜೀವನದಲ್ಲಿರುವಂತಹ ಸಮಸ್ಯೆಗಳಿಂದ ಭಾಳಷ್ಟು ದುಃಖಗಳನ್ನು ಎದುರಿಸ್ತಾ ಇದ್ದಾರೆ. ಆ ಕಾರಣದಿಂದ ಕೂಡ ನಿಮ್ಮ ಜೊತೆ ಕನೆಕ್ಟ್ ಆಗಲಿಕ್ಕೆ ಆಗ್ತಾ ಇಲ್ಲ, ನಿಮ್ಮನ್ನು ಮಾತಾಡಿಸ್ಲಿಕ್ಕೆ ಇರ್ಬೋದು ಅಥವಾ ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆ ಕಾರಣ ಏನು ಅಂತ ಹೇಳಿದರೆ ಅವರಿಗಿರುವಂತಹ ಸಮಸ್ಯೆ, ಆ ಕಾರಣದಿಂದನೇ ಭಾಳಷ್ಟು ದುಃಖದಲ್ಲೇ ಇದ್ದಾರೆ ಅನ್ನುವಂತಹದ್ದು, ತುಂಬಾ ಕಷ್ಟದಲ್ಲಿ ಇದ್ದಾರೆ. ಹಣಕಾಸಿನ ವಿಚಾರದಲ್ಲಿ ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಆದರೆ ಮುಂದಿನ ದಿನದಲ್ಲಿ ಖಂಡಿತವಾಗ್ಲೂ ಅವರ ಜೀವನ ಬದಲಾಗುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಕೆಲವೊಂದು ಸಮಸ್ಯೆಗಳಿಂದ ಅವರು ಹೊರ ಬರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ಥರ್ಡ್ ಪಾರ್ಟಿ ಇದ್ದಾರೆ, ಆ ಕಾರಣದಿಂದ ಕೂಡ ಕೆಲವೊಬ್ಬರು ಇಲ್ಲಿ ಬೇರೆಯವರನ್ನು ಕೂಡ ಪ್ರೀತಿಸ್ತಾ ಇದ್ದಾರೆ. ನಿಮ್ಮ ಮೇಲೆ ಪ್ರೀತಿ ತುಂಬಾ ಇದೆ, ಆದರೂ ಕೂಡ ಬೇರೆಯವರ ಪ್ರೀತಿಯಲ್ಲಿ ಮುಳುಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆ ಕಾರಣದಿಂದಲೂ ಕೂಡ ಅವರನ್ನು ಕೂಡ ಬಿಟ್ಟು ಬರಲಿಕ್ಕೆ ಆಗ್ತಾ ಇಲ್ಲ. ಅವರ ಮೇಲೆ ಪ್ರೀತಿ ಇಲ್ಲ, ಆದರೆ ಅವರನ್ನು ಬಿಟ್ಟು ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮನ್ನು ಹೆಚ್ಚಾಗಿ ನೆನಪು ಮಾಡ್ಕೊಳ್ತಾನೆ ಇದ್ದಾರೆ ಅನ್ನುವಂತಹದ್ದು, ಯಾವಾಗಲೂ ಕೂಡ ನಿಮ್ಮ ಜೊತೆಯೇ ಇರಬೇಕು ಅನ್ನುವಂತಹದ್ದು ಅವರಿಗಿದೆ. ಆದರೆ ಥರ್ಡ್ ಪಾರ್ಟಿ ಜೊತೆ ಆಲ್ರೆಡಿ ಈಗ ಕನೆಕ್ಟ್ ಆಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರನ್ನು ಬಿಟ್ಟು ಬರ್ತಾರಾ ಅನ್ನುವಂತಹದ್ದಿದ್ರೆ ಖಂಡಿತವಾಗ್ಲೂ ಬರ್ತಾರೆ, ಆದರೆ ತುಂಬ ಸಮಯ ಬೇಕಾಗುತ್ತೆ. ಇಲ್ಲಿ 1 year ಆದರೂ ಬೇಕಾಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಜೊತೆ ಬರಲಿಕ್ಕೆ, ನಿಮ್ಮನ್ನು ಭೇಟಿ ಆಗಲಿಕ್ಕೆ ಖಂಡಿತವಾಗ್ಲೂ 6 month ಮೇಲೆ ಬೇಕಾಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅವರ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಬದಲಾವಣೆ ಅನ್ನುವಂತಹದ್ದು ಆಗುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಯಾಕಂದರೆ ಅವರು ಈಗ ಸ್ಪಿರಿಚುವಲಿ ಹೆಚ್ಚಾಗಿ ಕನೆಕ್ಟೆಡ್ ಆಗ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾರೆ. ನಿಮ್ಮ ಜೊತೆಗೆ ಮತ್ತೆ ನಿಮ್ಮ ಪ್ರೀತಿಯಲ್ಲಿ ಹಳೆಯ ಪ್ರೀತಿಯನ್ನು ಆರಂಭಿಸಬೇಕು. ಅಂದರೆ ನಿಮ್ಮ ಜೊತೆ ಮೊದಲು ಹೇಗಿದ್ದರೂ ಪ್ರೀತಿಯಲ್ಲಿ ಆ ಪ್ರೀತಿಯ ಜೀವನವನ್ನು ಮತ್ತೆ ಕಂಟಿನ್ಯೂ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಇದೆ. ಹಾಗೆ ಅವರು ಮ್ಯಾನಿಫೆಸ್ಟ್ ಕೂಡ ಮಾಡ್ತಾ ಇದ್ದಾರೆ, ದೇವರ ಹತ್ರ ಭಾಳಷ್ಟು ಪ್ರಾರ್ಥಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಥರ್ಡ್ ಪಾರ್ಟಿಯಿಂದ ದೂರ ಆಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆದಷ್ಟು ಬೇಗ ಆಗ್ತಾರೆ, ಆದರೆ 6 month ಬೇಕಾಗುತ್ತೆ ಅನ್ನುವಂತಹದ್ದು ಇಲ್ಲಿ
ಇಲ್ಲಿ ತಿಳಿತಾ ಇದೆ. ಆದರೆ ನಿಮಗೆ ಕೂಡ ಸ್ವಲ್ಪ ಅದರಿಂದ ಪ್ರಾಬ್ಲಮ್ ಆಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಜನರಲ್ ರೀಡಿಂಗ್ ಇದೆ. ಕೆಲವೊಂದು ರೀತಿ ನಿಮಗೆ ಕೂಡ ಸ್ವಲ್ಪ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ರೀತಿ ಕೆಲವೊಂದು ರೀತಿಯ ಪ್ರಾಬ್ಲಮ್ ಬರುವಂಥ ಸಾಧ್ಯತೆ ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಬಹಳಷ್ಟು ನಿಮ್ಮ ಪರ್ಸನ್ ಏನಿದ್ದಾರೆ ಬಹಳಷ್ಟು ದುಃಖದಲ್ಲೇ ದಿನವನ್ನು ಕಳೀತಾ ಇದ್ದಾರೆ. ನಿಮ್ಮ ನೆನಪಿನಲ್ಲೇ ಅವರು ಮುಳುಗಿದ್ದಾರೆ. ಹಾಗೆ ಬಹಳಷ್ಟು ದುಃಖದಲ್ಲಿದ್ದಾರೆ. ನಿಮ್ಮನ್ನು ಭೇಟಿ ಆಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಭಾಳಷ್ಟು ಪ್ರಯತ್ನಗಳನ್ನು ಮಾಡಿದ್ದಾರೆ. ಈ ವಿಚಾರ ನಿಮಗೆ ತಿಳಿದಿದೆ. ಅವರು ಭಾಳಷ್ಟು ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ, ಅಥವಾ ನಿಮ್ಮ ಬಗ್ಗೆ ಅವರು ವಿಚಾರಿಸ್ತಾ ಇದ್ದಾರೆ, ತಿಳ್ಕೊಳ್ತಾ ಇದ್ದಾರೆ. ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ. ನಿಮಗೆ ಅವರ ಮೇಲೆ ಪ್ರೀತಿ ಇದೆಯಾ ಇಲ್ವಾ, ಈ ಎಲ್ಲ ವಿಚಾರಗಳನ್ನು ಅವರು ಖಂಡಿತವಾಗ್ಲೂ ತಿಳ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಬಗ್ಗೆ ಯಾವಾಗಲೂ ಕೂಡ ಅವರು ಗಮನಿಸ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ. ನಿಮ್ಮ ಜೊತೆ ಮತ್ತೆ ಪ್ರೀತಿಯಲ್ಲಿ ಒಂದಾಗಬೇಕು ಅನ್ನುವಂತಹ ಮನಸ್ಥಿತಿ ಅವರಲ್ಲಿ ಇದೆ ಅನ್ನುವಂತಹ ತಿಳಿತಾ ಇದೆ. ಇಲ್ಲಿ ಹೆಚ್ಚಾಗಿ CLMN ಅನ್ನುವಂತಹದ್ದು, ಹಾಗೆ K, ಹಾಗೆ SV, B ಅನ್ನುವಂತಹದ್ದಿದೆ, O ಅನ್ನುವಂತಹದ್ದಿದೆ. ಈ ಲೆಟರ್ ನಿಮ್ಮದು ಇರ್ಬೋದು ಅಥವಾ ಅವರದ್ದು ಕೂಡ ಆಗಿರ್ಬೋದು. D ಅನ್ನುವಂತಹದ್ದಿದೆ, E ಅನ್ನುವಂತಹದ್ದಿದೆ, F ಇದೆ, ಓಕೆ, H ಅನ್ನುವಂತಹದ್ದು ಇದೆ. ಇದು ನಿಮ್ಮದಾಗಿರ್ಬೋದು ಅಥವಾ ಅವರದ್ದು ಕೂಡ ಆಗಿರ್ಬೋದು. J ಕೂಡ ಇದೆ. ನೆಗೆಟಿವಿಟಿ ಅನ್ನುವಂತಹದ್ದು ಬಹಳಷ್ಟು ಅವರ ಜೀವನದಲ್ಲಿದೆ. ಆ ಕಾರಣದಿಂದಲೇ ಅದರಿಂದ ಹೊರ ಬರಲಿಕ್ಕೆ ಕೂಡ ಬಹಳಷ್ಟು ಅವರಿಗೆ ಕಷ್ಟ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗಿದೆ. ಹಾಗೆ ನಿಮ್ಮ ಪ್ರೀತಿಯಿಂದ ದೂರ ಇರಬೇಕು ಅನ್ನುವಂತಹ ಉದ್ದೇಶದಿಂದ ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆ ಕಾರಣದಿಂದ ಕೂಡ ನೀವಿಬ್ಬರು ಭೇಟಿ ಆಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ದೂರ ಇದ್ದೀರಾ. ನೀವು ಮಾತಾಡಿಸಬಾರ್ದು ಅನ್ನುವಂತಹದ್ದು ಕೂಡ ಇದೆ. ನೀವು ಭೇಟಿ ಆಗಬಾರ್ದು ಅಥವಾ ಒಬ್ಬರಿಗೆ ಒಬ್ಬರು ಮಾತಾಡಬಾರ್ದು, ಯಾವುದೇ ರೀತಿ ನಿಮ್ಮಿಬ್ಬರ ಕಾಂಟ್ಯಾಕ್ಟ್ ಆಗಬಾರ್ದು ಅನ್ನುವಂತಹ ಆ ರೀತಿ ಎಲ್ಲ ಕೆಲವೊಬ್ಬರಿಗೆ ಇಲ್ಲಿ ನೆಗೆಟಿವಿಟಿ ಅನ್ನುವಂತಹದ್ದು ನಿಮ್ಮ ಪರ್ಸನ್ ಮೇಲೆ ತಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅದರಿಂದ ಖಂಡಿತವಾಗ್ಲೂ ಅವರು ಮುಕ್ತರಾಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾಕಂದರೆ ದೇವರನ್ನು ಹೆಚ್ಚಾಗಿ ಅವರು ಬಿಲೀವ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು. ಈಗ ಕೆಲವೊಂದು ರೀತಿ ಚಿಕ್ಕ ಪುಟ್ಟ ಸಮಸ್ಯೆಗಳಿಂದ ಅವರು ಹೊರ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ಅವರ ಮನಸ್ಸು ಬಹಳಷ್ಟು ಗೊಂದಲದಲ್ಲಿ ಸಿಲ್ಕೊಂಡಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಪ್ರೀತಿಯಲ್ಲಿದ್ದಾರೆ, ಆದರೆ ಥರ್ಡ್ ಪಾರ್ಟಿ ಜೊತೆಯಲ್ಲೂ ಕೂಡ ಅವರು ಕನೆಕ್ಟ್ ಆಗಿರೋದ್ರಿಂದ ಆ ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇದ್ದಾರೆ. ಅದರಿಂದ ಮುಕ್ತರಾಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇದ್ದರೂ ಕೂಡ ಅವರನ್ನು ಬಿಟ್ಟು ಬರಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಫ್ಯಾಮಿಲಿ ಇಶ್ಯೂಸಿಂದನೂ ಕೂಡ ನಿಮ್ಮನ್ನು ಭೇಟಿ ಆಗಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹದ್ದು. ಕೆಲವೊಬ್ಬರು ಪ್ರೀತಿಯಲ್ಲಿದ್ದರೆ, ಕೆಲವೊಬ್ಬರು ಅವರ ಮನೆಯಲ್ಲಿ ಇರುವವರಿಂದಲೂ ಕೂಡ ನಿಮ್ಮಿಂದ ದೂರ ಆಗುವಂತಹ ಕಾರಣಗಳು ಇದೆ ಅನ್ನುವಂತಹದ್ದು. ನಿಮ್ಮ ಪ್ರೀತಿಯಿಂದ ದೂರ ಇರಬೇಕಾದಂತಹ ಪರಿಸ್ಥಿತಿ ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಭಾಳಷ್ಟು ಅವರು ಒಂಟಿಯಾಗಿರುವಾಗ ನಿಮ್ಮನ್ನು ನೆನಪಿಸ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಭಾಳಷ್ಟು ದುಃಖ ಪಡ್ತಾ ಇದ್ದಾರೆ ಅನ್ನುವಂತಹದ್ದು. ಒಂಟಿಯಾಗಿದ್ದಾಗ ಹೆಚ್ಚಾಗಿ ನಿಮ್ಮ ನೆನಪಲ್ಲೇ ಕಳೀತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅವರಿಗೆ ನಿಮ್ಮ ಮೇಲೆ ಅತಿಯಾದ ಪ್ರೀತಿ ಅನ್ನುವಂತಹದ್ದು ಇದೆ. ಆದರೆ ಅವರಿಗೆ ನಿಮ್ಮನ್ನು ನೋಡಬೇಕು ಅನ್ನುವಂತಹ ಮನಸ್ಥಿತಿ ಹೆಚ್ಚಿದೆ. ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮನ್ನು ಭೇಟಿ ಆಗಬೇಕು ಅಂತ ಭಾಳಷ್ಟು ಪ್ರಯತ್ನಿಸ್ತಾ ಇದ್ದಾರೆ. ಆದರೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಓಕೆ, ಈಗ ಕಾರ್ಡಿಂದ ಏನು ಬರುತ್ತೆ ಅನ್ನುವಂತಹದ್ದು ನೋಡೋಣ. ನಿಮ್ಮ ಪರ್ಸನನ್ನು ನೆನಪು ಮಾಡ್ಕೊಂಡ್ಬಿಟ್ಟು, ಹಾಗೆ ನಿಮ್ಮ ಏಂಜಲನ್ನು ನೆನಪು ಮಾಡಿಕೊಂಡು, ನೀವು ಇಷ್ಟಪಡುವಂತಹ ದೇವರನ್ನು ನೆನಪು ಮಾಡ್ಕೊಂಡ್ಬಿಟ್ಟು, ಈ ಮೂರಲ್ಲಿ ಫಸ್ಟ್, ಸೆಕೆಂಡ್ ಹಾಗೆ ಥರ್ಡ್, ಈ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್, ಸೆಕೆಂಡ್ ಹಾಗೆ ಥರ್ಡ್. ಓಕೆ, ಏನಿದೆ ಅನ್ನುವಂತಹದ್ದು ನೋಡೋಣ. ಅವರ ಮನಸ್ಸಿನಲ್ಲಿ ಏನಿದೆ, ಏನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದನ್ನು ನೋಡೋಣ. ಓಕೆ, ಫಸ್ಟ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರಿಗೋಸ್ಕರ ಏನಿದೆ ಅಂತ ನೋಡೋಣ. ಪೈನ್ಫುಲ್ ಮೆಮೊರೀಸ್ ಅನ್ನುವಂಥದ್ದು, ನಿಮ್ಮ ಜೊತೆ ಕಳೆದಂತಹ ದಿನ ಕ್ಷಣಗಳ ಬಗ್ಗೆ ಬಹಳಷ್ಟು ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ ನಿಮ್ಮನ್ನು ನೆನಪಿಸ್ಕೊಂಡು ಅನ್ನುವಂತಹದ್ದು. ಹಾಗೆ ಐ ಕಾಂಟ್ ಎಕ್ಸ್ಪ್ರೆಸ್ ಮೈ ಸೆಲ್ಫ್ ಅನ್ನುವಂಥದ್ದು, ಅವರಿಗೆ ನಿಮ್ಮ ಜೊತೆ
ಎಲ್ಲ ವಿಷಯಗಳನ್ನು ಅವರ ಕಷ್ಟ ಸುಖಗಳನ್ನು ಹೇಳ್ಕೋಬೇಕು ಅನ್ನುವಂಥದ್ದು ಇದ್ದರೆ, ಆದರೆ ನಿಮ್ಮ ಜೊತೆ ಅವರಿಗೆ ಯಾವುದನ್ನು ಕೂಡ ಶೇರ್ ಮಾಡ್ಕೊಳ್ಳೋಕ್ಕೆ ಭಾಳಷ್ಟು ಕಷ್ಟಪಡ್ತಾ ಇದ್ದಾರೆ, ಆಗ್ತಾ ಇಲ್ಲ ಅನ್ನುವಂತಹದ್ದು ಈಸ್ ಇಟ್ ಓವರ್ ಅಂತ ಹೇಳಿಬಿಟ್ಟು, ಅಂದರೆ ಅವರ ಜೊತೆ ಇರುವ ಪ್ರೀತಿ ಮುಗ್ದಿದೆಯಾ ಅನ್ನುವಂತಹದ್ದನ್ನು ಅವರು ನಿಮಗೆ ಕೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಭಾಳಷ್ಟು ದುಃಖದಲ್ಲಿ ಅವರು ಕಳೀತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಭಾಳಷ್ಟು ದುಃಖದಿಂದ ಯಾವಾಗಲೂ ಒಂಟಿಯಾಗಿರುವಾಗ ಎಲ್ಲ ನಿಮ್ಮನ್ನು ಭಾಳಷ್ಟು ಅವರು ನೆನಪಿಸ್ಕೊಳ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾನೆ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮನ್ನು ಭೇಟಿ ಆಗಬೇಕು ಅಂತ ಭಾಳಷ್ಟು ಪ್ರಯತ್ನಿಸ್ತಾ ಇದ್ದರೆ, ಆದರೆ ಎಲ್ಲೋ ಒಂದು ರೀತಿ ಅವರಿಗೆ ಸಾಧ್ಯ ಆಗ್ತಿಲ್ಲ. ಅವರ ಮನದಾಳದ ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಭಾಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ, ಆದರೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಓಕೆ, ಸೆಕೆಂಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ ಏನಿದೆ ಅಂತ ಹೇಳ್ಬಿಟ್ಟು ನೋಡೋಣ. ವಿಲ್ ದಿಸ್ ಪೇಯ್ನ್ ಎವರ್ ಸ್ಟಾಪ್ ಅಂತ ಹೇಳ್ಬಿಟ್ಟು, ಅಂದರೆ ನಿಮ್ಮಿಂದ ದೂರ ಆಗಿರುವಂತಹ ನೋವಿನಲ್ಲಿ ಭಾಳಷ್ಟು ಅವರು ನಿಮ್ಮನ್ನು ಮಿಸ್ ಮಾಡಿಕೊಂಡು ಪ್ರತಿ ಕ್ಷಣವೂ ಅವರು ಕಷ್ಟಪಡ್ತಾ ಇದ್ದಾರೆ, ಆದರೆ ಈ ನೋವು ಯಾವಾಗ ಸ್ಟಾಪ್ ಆಗುತ್ತೆ ಅನ್ನುವಂತಹದನ್ನೇ ಅವರು ಕಾಯ್ತಾ ಇದ್ದಾರೆ. ವಾಟ್ ಈಸ್ ದಿ ಟ್ರೂತ್ ಅನ್ನುವಂಥದ್ದು, ಅಂದರೆ ಕೆಲವೊಬ್ಬರು ಇಲ್ಲಿ ಗ್ರೂಪ್ ಸೆಕೆಂಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಕನೆಕ್ಷನ್ ಇದೆ, ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅವರಿಗೆ ಆ ರೀತಿ ಫೀಲ್ ಆಗ್ತಾ ಇದೆ, ಸ್ಪಿರಿಚುವಲಿ ಅವರು ಕನೆಕ್ಟೆಡ್ ಆಗಿರುವಂತಹ ವ್ಯಕ್ತಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಭಾಳಷ್ಟು ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಅವರು ಇಷ್ಟಪಡ್ತಾ ಇಲ್ಲ, ಯಾವಾಗಲೂ ನಿಮ್ಮ ಜೊತೆ ಇರಬೇಕು ಅಂತ ಹೇಳಿಬಿಟ್ಟು ಬಯಸ್ತಾ ಇದ್ದಾರೆ. ಆ ಕಾರಣದಿಂದ ಅವರು ಭಾಳಷ್ಟು ದುಃಖದಲ್ಲೇ ಪ್ರತಿ ಕ್ಷಣವು ಕಳೀತಾ ಇದ್ದಾರೆ. ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಅನ್ನುವಂತಹ ಒಂದು ಫೀಲ್ ಅವರಿಗೆ ಯಾವಾಗಲೂ ನಿಮ್ಮನ್ನು ನೆನಪಿಸ್ಕೊಂಡಾಗೆಲ್ಲ ಕಾಡ್ತಾ ಇರುತ್ತೆ. ಆ ನೋವು ಯಾವಾಗ ಸ್ಟಾಪ್ ಆಗುತ್ತೆ, ಮತ್ತೆ ನಿಮ್ಮನ್ನು ಯಾವಾಗ ಭೇಟಿ ಆಗೋದು ಅನ್ನುವಂತಹ ಅದರಲ್ಲೇ ಅವರು ಪ್ರತಿ ಕ್ಷಣವೂ ಕಳೀತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಇಟ್ ಈಸ್ ಡಾರ್ಕ್ ವಿತೌಟ್ ಯು, ನೀವಿಲ್ಲದೆ ಅವರ ಜೀವನ ಕತ್ತಲೆ ಆಗಿದೆ ಅನ್ನುವಂಥದ್ದು. ಭಾಳಷ್ಟು ಫೈನಾನ್ಷಿಯಲಿ ಕೂಡ ನೀವು ಸಪೋರ್ಟ್ ಮಾಡ್ತಾ ಇದ್ರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನೀವು ಅವರ ಜೊತೆ ಇರುವಾಗ, ಪ್ರೀತಿಯಲ್ಲಿ ಇರುವಾಗ ನೀವು ಭಾಳಷ್ಟು ಅವರಿಗೆ ಫೈನಾನ್ಷಿಯಲಿ ಆಗಿರ್ಬೋದು, ಯಾವುದೇ ರೀತಿ ಒಂದು ಸಪೋರ್ಟಿವ್ ಆಗಿ ಇರ್ತಾ ಇದ್ರ, ಯಾವಾಗಲೂ ಕಷ್ಟ ಸುಖಗಳಲ್ಲಿ ಜೊತೆಯಾಗಿರ್ತಿದ್ರ, ಬಹಳಷ್ಟು ಸಂತೋಷವಾಗಿ ಯಾವಾಗಲೂ ದಿನಗಳನ್ನು ಕಳೀತಾ ಇದ್ರು ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನೀವಿಲ್ಲದೆ ಅವರಿಗೆ ಭಾಳಷ್ಟು ಕಷ್ಟ ಆಗಿದೆ, ಫೈನಾನ್ಷಿಯಲಿ ಕೂಡ ತುಂಬ ಅವರು ಡೌನ್ ಆಗಿದ್ದಾರೆ. ಹಾಗೆ ಎಲ್ಲೋ ಒಂದು ರೀತಿ ಅವರ ಕೆಲಸ ಕಾರ್ಯಗಳಲ್ಲಿ ಕೂಡ ಭಾಳಷ್ಟು ಕಷ್ಟವನ್ನು ಪಡ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಈಗ ನಿಮ್ಮನ್ನು ಭಾಳಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಈಗ ನಿಮ್ಮ ಟ್ರೂ ಲವ್ವಿನ ವ್ಯಾಲ್ಯೂ ತುಂಬಾ ಅವರಿಗೆ ಅರ್ಥ ಆಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರ ಮಿಸ್ಟೇಕ್ಗಳನ್ನು ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನೀವು ಜೊತೆಗಿದ್ದಾಗ ನಿಮ್ಮ ಪ್ರೀತಿಯ ದಿನಗಳನ್ನು ಮಿಸ್ ಮಾಡ್ಕೊಂಡಿದ್ದಾರೆ. ಹಾಗೆ ನಿಮ್ಮಿಬ್ಬರ ಮಧ್ಯದಲ್ಲಿ ನಡೆದಂತಹ ಮನಸ್ತಾಪಗಳು ಏನೇ ಇದ್ರೂ ಕೂಡ ಅದೆಲ್ಲದರ ಬಗ್ಗೆ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನುವಂತಹದ್ದು, ನಿಮ್ಮ ಮೇಲೆ ಪ್ರೀತಿ ಅನ್ನುವಂಥದ್ದು ಬಹಳಷ್ಟು ಇದೆ ಈಗ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಮತ್ತೆ ನಿಮ್ಮ ಜೊತೆ ಒಂದಾಗಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಇದ್ದಾರೆ. ಆದಷ್ಟು ಬೇಗ ನಿಮಗೆ ಕಾಲ್ ಅಥವಾ ಮೆಸೇಜ್ ಕೂಡ ಬರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಓಕೆ, ಗ್ರೂಪ್ 3 ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಇದು 3ಯನ್ನು ಅವರಿಗೆ ಈ ಮೆಸೇಜ್ ಏನಿದೆ ಅಂತ ನೋಡೋಣ. ಪ್ಲೀಸ್ ಡೂ ವಾಟ್ ಈಸ್ ದ ಬೆಸ್ಟ್ ಫಾರ್ ಯುವರ್ ಹಾರ್ಟ್ ಅನ್ನುವಂಥದ್ದು, ಅಂದರೆ ಅವರನ್ನು ನೀವು ಭಾಳಷ್ಟು ಸಮಯದಿಂದ ಕಾಯ್ತಾ ಇದ್ದೀರಾ ಅನ್ನುವಂತಹದ್ದು ಅವರಿಗೆ ತಿಳಿದಿದೆ. ನಿಮ್ಮ ಬಗ್ಗೆ ಎಲ್ಲ ರೀತಿಯಲ್ಲೂ ನಿಮ್ಮ ವಿಚಾರಗಳನ್ನು ಅವರು ತಿಳ್ಕೊಳ್ತಾ ಇದ್ದಾರೆ. ಯಾವುದೋ ಒಂದು ರೀತಿ ನಿಮ್ಮ ಫ್ರೆಂಡ್ಸ್ ಮೂಲಕ ಆಗಿರ್ಬೋದು, ಅಥವಾ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ವಿಚಾರಗಳನ್ನು ಅವರು ಗಮನಿಸ್ತಾ ಇದ್ದಾರೆ, ತಿಳ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡಿ ಅನ್ನುವಂಥದ್ದು, ಅಂದರೆ ಅವರಿಗೆ 6 ಮಂತ್ 1 ಇಯರ್ ಕೆಲವೊಬ್ಬರಿಗೆ ಇಲ್ಲಿ ಎನರ್ಜಿ ಬರ್ತಾ ಇದೆ. ಅವರು ನಿಮ್ಮನ್ನು ಮತ್ತೆ ಒಂದಾಗಬೇಕಂದ್ರೆ ಭಾಳಷ್ಟು ಕಷ್ಟ ಇದೆ. ಹಾಗಾಗಿ ಕೆಲವೊಬ್ಬರಿಗೆ ಇಲ್ಲಿ ಥರ್ಡ್ ಪಾರ್ಟಿ ಕೂಡ ಇದ್ದಾರೆ. ಆ ಕಾರಣದಿಂದ ಕೂಡ ಅವರು ನಿಮ್ಮನ್ನು ಮತ್ತೆ ಸೇರಲಿಕ್ಕೆ, ನಿಮ್ಮನ್ನು ಭೇಟಿಯಾಗಲಿಕ್ಕೆ ಇರ್ಬೋದು, ಮತ್ತು ನಿಮ್ಮ ಪ್ರೀತಿಯನ್ನು ಒಂದು ಉತ್ತಮ ರೀತಿಯಲ್ಲಿ ಕಂಟಿನ್ಯೂ ಮಾಡಲಿಕ್ಕೆ ಭಾಳಷ್ಟು ಕಷ್ಟಪಡ್ತಾ ಇದ್ದಾರೆ. ಕಷ್ಟ ಅನ್ನುವಂತಹದ್ದು ಅವರಿಗೆ ತಿಳಿದಿದೆ. ಆ ಕಾರಣದಿಂದ ನಿಮಗೆ ಏನು ಅನಿಸುತ್ತೆ ಅದನ್ನು ಮಾಡಿ ಅನ್ನುವಂತಹದ್ದನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಐ ಡೋಂಟ್ ನೋ ವೇರ್ ಟು ಸ್ಟಾರ್ಟ್ ಅಂತ ಅವರಿಗೆ ಅವರ ವಿಚಾರಗಳನ್ನು, ಈ ಎಲ್ಲ ರೀತಿಯ ವಿಷಯಗಳನ್ನು ಅವರಿಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ಬೇರೆಯವರ ಪ್ರೀತಿಯಲ್ಲಿ ಕೂಡ ಅವರು ಇದ್ದಾರೆ ಈಗ ಅನ್ನುವಂಥದ್ದು, ಆದರೆ ನಿಮ್ಮ ನೆನಪೇ ಅವರಿಗೆ ಹೆಚ್ಚಾಗಿ ಕಾಡ್ತಾ ಇದೆ.
ಆದರೆ ನಿಮ್ಮ ಹತ್ರ ಈ ಎಲ್ಲ ವಿಚಾರಗಳನ್ನು ಅವರು ತಿಳಿಸ್ಬೇಕು ಅಂತ ನಿಮ್ಮ ಜೊತೆ ಮನಸ್ತಾಪ ಆದ ನಂತರ ನೋ ಕಾಂಟ್ಯಾಕ್ಟ್ ಆದಮೇಲೆ ಬೇರೆಯವರನ್ನು ಪ್ರೀತಿಸಿದ ವಿಚಾರ ಆಗಿರ್ಬೋದು, ಅಥವಾ ಇದೆಲ್ಲವನ್ನು ಅವರ ಮನದಾಳದ ಮಾತುಗಳನ್ನು ನಿಮಗೆ ಅರ್ಥ ಮಾಡಿಸ್ಬೇಕು, ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು, ಮತ್ತು ನಿಮ್ಮ ಪ್ರೀತಿಯಲ್ಲಿ ಒಂದಾಗಬೇಕು ಅನ್ನುವಂತಹ ವಿಚಾರಗಳನ್ನು ನಿಮ್ಮ ಹತ್ರ ಹೇಗೆ ಹೇಳ್ಕೊಳ್ಳೋದು ಅವರಿಗೆ ತಿಳಿತಾ ಇಲ್ಲ, ಭಾಳಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಡೋಂಟ್ ವೆಯ್ಟ್ ಫಾರ್ ಮೀ ಪ್ಲೀಸ್ ಅನ್ನುವಂತಹದ್ದು ಕೂಡ ಇದೆ. ಯಾಕಂದರೆ ಮತ್ತೆ ನೀವು ಅವರನ್ನು ಅಕ್ಸೆಪ್ಟ್ ಮಾಡ್ತಿರೋ ಇಲ್ವೋ ಅನ್ನುವಂತಹ ಭಯ ಕೂಡ ಅವರಲ್ಲಿ ಇದೆ. ಯಾಕಂದರೆ ಈಗ ಬೇರೆಯವರನ್ನು ಪ್ರೀತಿಸಿರುವಂತಹ ವಿಚಾರ ಇಲ್ಲಿ ಕೆಲವೊಬ್ಬರಿಗೆ ಗೊತ್ತಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆ ಕಾರಣದಿಂದ ಮತ್ತೆ ನಿಮ್ಮ ಪ್ರೀತಿಯನ್ನು ಬಯಸಿ ಬಂದರೆ ನೀವು ಮತ್ತೆ ಅಕ್ಸೆಪ್ಟ್ ಮಾಡ್ತಿರೋ ಇಲ್ವೋ, ನೀವು ಅವರನ್ನು ತಿರಸ್ಕರಿಸ್ತೀರೇನೋ ಅನ್ನುವಂತಹ ಭಯ ಕೂಡ ಅವರಲ್ಲಿ ಕಾಡ್ತಾ ಇದೆ. ಆ ಕಾರಣದಿಂದ ಈ ಮಾತುಗಳನ್ನು ಅವರು ಕೂಡ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಪ್ರೀತಿ ಖಂಡಿತವಾಗ್ಲೂ ಇದೆ ನಿಮ್ಮ ಮೇಲೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಈ ಕಾರ್ಡ್ ಮೂಲಕ ನಿಮಗೆ ಏನು ಆನ್ಸರ್ ಬರುತ್ತೆ ಅನ್ನುವಂತಹದ್ದನ್ನು ನೋಡೋಣ. ಓಕೆ, ನಿಮ್ಮ ಏಂಜಲನ್ನು ಕೂಡ ನೆನಪು ಮಾಡ್ಕೊಳ್ಳಿ. ಕೆಲವೊಬ್ಬರು ಇಲ್ಲಿ ಥರ್ಡ್ ಪಾರ್ಟಿಯ ಜೊತೆ ಇದ್ದಾರೆ ಅನ್ನುವಂತಹದ್ದು ಅವರಿಗೆ ಅವರನ್ನು ಕೂಡ ಬಿಟ್ಟು ಬರಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಹಾಗೆ ನಿಮ್ಮ ಪ್ರೀತಿಯನ್ನು ಕೂಡ ಬಿಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಬಹಳಷ್ಟು ಅವರು ಇನ್ನೂ ಕೂಡ ಗೊಂದಲದಲ್ಲಿ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ಇಲ್ಲಿ ಥರ್ಡ್ ಪಾರ್ಟಿ ಎಂಟರ್ ಆಗಿರೋದ್ರಿಂದ ಅವರ ಜೀವನದಲ್ಲಿ ನಿಮ್ಮ ಮೇಲಿನ ಪ್ರೀತಿ, ಅವರಲ್ಲಿ ನಿಮ್ಮ ಮೇಲೆ ಪ್ರೀತಿ ಇದೆ, ಆದರೆ ಎಲ್ಲೋ ಒಂದು ರೀತಿ ಗೊಂದಲದಲ್ಲೇ ಇದ್ದಾರೆ ಇನ್ನು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನೀವೇ ಬೇಕು ಅನ್ನುವಂಥದ್ದಿದೆ, ನಿಮ್ಮ ಪ್ರೀತಿಯೇ ಬೇಕು ಅನ್ನುವಂತಹದ್ದಿದೆ, ಆದರೆ ಅವರು ಸ್ಟಕ್ ಆಗಿದ್ದಾರೆ. ಕೆಲವೊಂದು ನೆಗೆಟಿವಿಟಿ ಕಾರಣದಿಂದ ಕೂಡ ತುಂಬಾ ಸ್ಟಕ್ ಆಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಸ್ಪಿರಿಚುವಲಿ ಇಲ್ಲಿ ಕೆಲವೊಬ್ಬರು ಹೆಚ್ಚಾಗಿ ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿದ್ದಾರೆ, ಮತ್ತು ನಿಮ್ಮನ್ನು ಮೀಟ್ ಮಾಡಬೇಕು ಅನ್ನುವಂತಹದ್ದು ಕೂಡ ಅವರ ಮನಸ್ಸಿನಲ್ಲಿದೆ. ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಬದುಕಬೇಕು ಅನ್ನುವಂಥದ್ದು. ನಿಮ್ಮ ಪ್ರೀತಿ ಮೊದಲು ಹೇಗೆ ನಿಮ್ಮ ಪ್ರೀತಿ ಉತ್ತಮ ರೀತಿಯಲ್ಲಿ ನಿಮ್ಮಿಬ್ಬರ ಮಧ್ಯೆ ಇತ್ತು, ಅದೇ ರೀತಿ ಮತ್ತೆ ಒಂದಾಗಬೇಕು ಅನ್ನುವಂತಹ ಬೇಡಿಕೆಯನ್ನೇ ಇದೆ ಅವರಲ್ಲಿ ಅನ್ನುವಂತಹದ್ದು. ಅಂದರೆ ಯಾವಾಗಲೂ ಕೂಡ ನಿಮಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾರೆ, ನಿಮ್ಮನ್ನು ಒಂದಾಗಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇಲ್ಲಿ ಹೆಚ್ಚಾಗಿ ಥರ್ಡ್ ಪಾರ್ಟಿ ಕೂಡ ಇದ್ದಾರೆ, ಆದರೆ ಬೇರೆಯವರ ಪ್ರೀತಿಯಲ್ಲಿ ಕೂಡ ಅವರು ಇದ್ದಾರೆ, ಕನೆಕ್ಟೆಡ್ ಆಗಿದ್ದಾರೆ, ಆದರೂ ಕೂಡ ಅವರಿಗೆ ತಿಳಿಯದೆ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅವರನ್ನು ಬಿಟ್ಟು ನಿಮ್ಮ ಜೊತೆಯೇ ಪ್ರೀತಿಯಲ್ಲಿ ನಿಮ್ಮ ಪ್ರೀತಿಯೇ ಬೇಕು ಅಂತ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ಇಲ್ಲಿ ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿದ್ದಾರೆ, ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಅನ್ನುವಂತಹ ಮನಸ್ಥಿತಿ ಅವರಿಗೆ ಈಗ ತಿಳಿದಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅಂದರೆ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ನಿಮ್ಮ ಜೊತೆ ಅನ್ನುವಂತಹದ್ದೇ ಹೆಚ್ಚು ಭಾವನೆ ಅವರಲ್ಲಿ ಬರ್ತಾ ಇದೆ. ನಿಮ್ಮನ್ನು ಮರೀಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಿಲ್ಲ, ಎಷ್ಟೇ ಪ್ರಯತ್ನಿಸಿದರೂ ಕೂಡ ಅವರಿಗೆ ನಿಮ್ಮನ್ನು ಮರೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಮತ್ತೆ ನಿಮ್ಮ ಜೊತೆ ಒಂದಾಗಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಇದ್ದಾರೆ, ಹಾಗೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ನಿಮ್ಮ ಜೊತೆ ಆಗಬೇಕು ಅನ್ನುವಂತಹದ್ದು, ನಿಮ್ಮನ್ನು ಮೀಟ್ ಮಾಡಬೇಕು, ಮತ್ತು ಮೊದಲಿನ ಹಾಗೆ ಪ್ರೀತಿಯಲ್ಲಿ ಇರಬೇಕು ಅನ್ನುವಂತಹ ಮನಸ್ಥಿತಿಯಲ್ಲೇ ಅವರು ಇದ್ದಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ನೀವಿಲ್ಲದೆ ಭಾಳಷ್ಟು ದುಃಖದಲ್ಲೇ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಬೇರೆ ಯಾರೇ ಇದ್ದರೂ ಕೂಡ ನಿಮ್ಮ ನೆನಪೇ ಅವರಿಗೆ ಹೆಚ್ಚು ಕಾಡ್ತಾ ಇದೆ. ಇಲ್ಲಿ ಥರ್ಡ್ ಪಾರ್ಟಿ ಇದ್ದರೂ ಕೂಡ, ಬೇರೆಯವರನ್ನು ಪ್ರೀತಿಸಿದರೂ ಕೂಡ, ಯಾರು ಏನೇ ಹೇಳಿದರೂ ಕೂಡ ನೀವೇ ಬೇಕು ಅನ್ನುವಂತಹದ್ದೇ, ನಿಮ್ಮ ಜೊತೆನೇ ಇರಬೇಕು, ನಿಮ್ಮ ಪ್ರೀತಿಯೇ ಬೇಕು ಅನ್ನುವಂತಹ ಮನಸ್ಥಿತಿ ಅವರಲ್ಲಿದೆ. ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಕೆಲವೊಬ್ಬರು ಇಲ್ಲಿ ನೀವು ನಂಬರ್ ಚೇಂಜ್ ಕೂಡ ಮಾಡಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮನ್ನು ಭೇಟಿ ಮಾಡಲಿಕ್ಕಿರ್ಬೋದು, ಅಥವಾ ನಿಮ್ಮನ್ನು ಸಂಪರ್ಕಿಸಲಿಕ್ಕೆ ಯಾವುದೇ ರೀತಿ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮಿಂದ ಕಾಲ್ ಅಥವಾ ಮೆಸೇಜ್ ಬರಲಿಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ನಂಬರ್ ಇದ್ದರೂ ಕೂಡ ನಿಮ್ಮನ್ನು ಭೇಟಿ ಆಗಲಿಕ್ಕೆ ಎಲ್ಲ ದಾರಿಗಳಿದ್ದರೂ ಕೂಡ ನೀವಾಗಿ ಕಾಲ್ ಮಾಡಲಿ, ನೀವಾಗಿ ಮೆಸೇಜ್ ಮಾಡಲಿ ಅನ್ನುವಂತಹದ್ದು ನಿಮ್ಮ ಕಡೆಯಿಂದನೇ ಯಾವುದಾದ್ರೂ ಒಂದು ರೀತಿ ಕಾಲ್ ಅಥವಾ ಮೆಸೇಜ್ ಬರಲಿ ಅನ್ನುವಂತಹದ್ದನ್ನೇ ವೆಯ್ಟ್ ಮಾಡ್ತಾ ಇದ್ದಾರೆ, ನಿಮಗೋಸ್ಕರನೇ ಕಾಯ್ತಾ ಇದ್ದಾರೆ. ನಿಮ್ಮಿಂದ ಯಾವುದಾದ್ರೂ ಒಂದು ರೀತಿ ಅವರಿಗೆ ಕಾಲ್ ಅಥವಾ ಮೆಸೇಜ್ ಬರಬೇಕು ಅನ್ನುವಂತಹ
ಅದರಲ್ಲಿ ಕೂಡ ಪ್ರತಿ ಕ್ಷಣವೂ ಕಳೀತಾ ಇದ್ದಾರೆ, ನಿಮ್ಮ ನೆನಪಿನಲ್ಲೇ ಕಳೀತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ನಿಮ್ಮ ಮೇಲೆ ಪ್ರೀತಿ 100% ಇದೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಯಾವಾಗಲೂ ಕೂಡ ಅವರು ಏಂಜಲ್ಸ್ ಹತ್ರ ಪ್ರೇ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಮತ್ತೆ ಭೇಟಿಯಾಗಬೇಕು, ನಿಮ್ಮ ಪ್ರೀತಿಯೇ ಬೇಕು ಅನ್ನುವಂಥದ್ದೇ ಅವರಲ್ಲಿ ಇದೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಓಕೆ, ಇದಿಷ್ಟು ಜನರಲ್ ರೀಡಿಂಗ್ ಆಗಿದೆ. ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ ತಿಳಿಸಿ.